ನಾನಲ್ಲಕ್ಕ, ಅದೊಂದು ಕೈ, ಆ ತಾಯಿ ಜಾಗ, ನಿಮ್ಮಂತರ ಆಶೀರ್ವಾದ. ನೀನು ಚೆನ್ನಾಗಿರು, ಸತ್ತ ಬಂದು ಹೊರಬೇಡ, ಹಂಗೆ ಆಶೀರ್ವಾದ ಮಾಡು. ಹೌದಾ? ಅಡಿಗೆ ಸೋಡಾ ನಿಂಬೆಹಣ್ಣು ಬಿಸ್ತೀವಿ. ದುಡ್ಡು ಕೊಡಬಾರ್ದು, ಅದೇ ತಪ್ಪಾಗುತ್ತೆ. ಎಲ್ಲ ದುಡ್ಡು ಇಸ್ಕೊಂತಾರೆ ಅಂತ ಪ್ರಚಾರ ಮಾಡ್ತಾರಂತ. ಕಾಣಿಕೆ ಡಬ್ಬಿಲಿ ಹಾಕಿ ಅದೊಂದು ದುಡ್ಡು ಒಳಗೆ ಎಲ್ಲ ಅದೇ ಮಾಡ್ತಾರಕ್ಕ. ದುಡ್ಡು ಇಸ್ಕೊಂಡ್ರೆ ಮತ್ತೆ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಡ್ತಾರೆ. ದುಡ್ಡು ನಾನು ಇಸ್ಕೊಳಲ್ಲ, ಯಾಕಂದ್ರೆ ಇದು ಇಸ್ಕೊಂಡು ಅಂದಾಜು ತಿಂದ್ಬಿಟ್ರೆ ಜನ ಅದನ್ನೇ ಪ್ರಚಾರ ಮಾಡ್ತಾರಕ್ಕ. ಕಳ್ಕೊಬಾರ್ದು, ದುಡ್ಡು ಕಳ್ಕೊಂಡ್ರೆ ಬರ್ಬೋದಾಗ್ಬಿಡ್ತೀರಿ. ಇದಕ್ಕೆ ಬಹುಮಾನ ಕೊಡೋದು ಬೇಡ, ಒಂದೊಂದು ಗೌರವ ಕೊಡೋಣ. ಜ್ವರ ಒಂದು ಜನ ಕೈ ಯೂಟ್ಯೂಬ್ ಫೇಸ್ಬುಕ್ ಮಾಡ್ತಾರೆ. ಅವರಾದ ಜನ ಬರೋಕ್ಕೆ 100 ಜನ ಬರೋಕ್ಕೆ ನೀವು ಬರ್ಲಿಕ್ಕೆ ಕಾರಣ ಆಗಿಲ್ಲ. ಮತ್ತು ನನಗೆ ನನ್ನ ಹೊಟ್ಟೆನ ತುಂಬಿಸ್ತಾವಳೆ, ತಂಗಿ. ಹಾಂ ಹ್ಞೂ ತಂಗಿ, ಇಲ್ಲ 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 ನಿಮ್ಮಂತ ಬಂದಿಲ್ಲ ನಾನು ಹೊಟ್ಟೆ ತುಂಬಿಸೋಕ್ಕಾಗೋದು. ತಂಗಿ ಅಪ್ಪನು ಯಾವಾಗ ನಿಮ್ಮ ಚಿಕ್ಕಪ್ಪ ನಾನು ಆತ ಮದುವೆ ಕರಿಯಲ್ವಾ? ನನಗೆ ಫಸ್ಟಾ? ಗಂಟು ಹುಡುಕಿದ್ಯಾ? ನಮಗೆ ನೋಡೋದಲ್ಲ, ಅಲ್ಲಿ ಒಳಗೆ ಕೂತಿ ದೊಡ್ಡದು ಗಂಟು ಹುಡುಕಿದ್ಯಾ? ಮದುವೆ ಮಾಡುವ ಗಂಡು ಹುಡ್ಕನ? ಹುಡುಗ ಹೆಂಗಿರ್ಬೇಕಲ್ಲ ನಂತರ ಪೋಲೆ ಹಬ್ಬದ ನನ್ನಂತರ ತಯಾರು ಮಾಡ್ತಾರೆ ಬಿಡಿ. ನೀವು ಜನಾಂಗ ನಾನು ವಿಡಿಯೋ ಮಾಡ್ತಾರೆ ಹುಡುಗಿದೆ ರೇವತಿ ಅಂತ, ಅದು ಜನಾಂಗ ಸೇರ್ತದೆ. ಈಗ ಎಷ್ಟು ವಯಸ್ಸು? ಹುಡುಗ ಹೆಂಗಿರ್ಬೇಕು? ನಗ್ಬೇಡ, ಒಳ್ಳೆ ಮನೆ ಸೇರ್ತೀನಿ. ನಿಜ ಒಳ್ಳೆ ಮನೆ ಸೇರ್ತೀನಿ, ಕರ್ಕೊಂಡು ಇಲ್ವಾ? ನೋಡಿ, ಯಾರೋ ಮನೆಗೆ ತೊಂದರೆ ಆಗಿದ್ರೆ, ಜಮೀನು ತೊಂದರೆ ಆಗಿದೆ, ಬೋರ್ ನೀರು ಬರಲ್ಲ ಅಂದ್ರೆ ಕೇಳ್ತಾರ, ಮನೆ ಆಯಾಸ ಇಲ್ಲ ಪಾಯಸ ಇಲ್ಲ ಅಂದ್ರೆ ಚಂಬಲ್ ನೀಡ್ಕೊಳ್ಳಿ. ಚಂಬಲ್ಲಿ ತುಂಬಿ ಚಂಬಲ್ಲಿ ಕುಂಕುಮ ಹಾಕಿ ಅಮ್ಮಂದ ಒಳಗೆ ತೇರ್ತಾಕಿ. ಅಮ್ಮನ ಸ್ವಲ್ಪ ಸ್ವಲ್ಪ ಕುಂಕುಮ ಸ್ವಲ್ಪ ತೇರ್ತಾಕಿ. ಬೇವಿನ ಸೊಪ್ಪು ತಗೊಳ್ಳಿ. ಅಮಾವಾಸ್ಯೆ ಮುಂಚೆ ಮಾತ್ರ ಹನುಮಾನ್ ಜಾಸ್ತಿ ಕಟ್ಟು ಬಯಸ್ಕೊಳ್ಳಿ. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಒಂದು ವರ್ಷಕ್ಕೆ ತೇರ್ತಿ ಅಂಟಾರ, 1 ವರ್ಷಕ್ಕೆ ತೇರ್ತೇನಾಗಲ್ಲ. ಇಲ್ಲಿ 1 ವರ್ಷಕ್ಕೆ ತೇರ್ತೇನೂ ಆಗಲ್ಲ ಅಂತ ಶಾಸ್ತ್ರ ಇದೆ. ಹೇಳ್ತಾರೆ ಭಕ್ತರು ಬಂದಿದೆ. ಮನೆ ಇಟ್ಕೊಳ್ಳಿ. ಅಪ್ಪ ಅಂದ್ರೆ ಎಲ್ಲಾದ್ರು ಯಾವ್ದು ಬೇಕು ಊರಲ್ಲ ಅಪ್ಪ ಅಂತ ಮೋಸ ಮಾಡೋದು. ನೊಂದ ಬೆಂದರಿ ಕೊಡೋಣ ಅಂದ್ರೆ ಬಂದರೆಲ್ಲ ಕೇಳ್ತಾರೆ. ಸೀರಿಯಲ್ ನೋಡೋರು ಮೊಬೈಲ್ ನೋಡೋಲ್ಲ ಕೇಳ್ತಾರೆ. ವಿಡಿಯೋ ಹಾಕ್ತಾರೆ ಬೈ. ಯಾರು ಗಂಡಸಿರಲ್ಲ ಗಂಡಸಿರ ಇವ್ರ ಲೆವೆಲ್ ಬೇವಿನ ಕಡ್ಡಿ ರಸ, ಗಂಜಲ ತೇರ್ತ, ಹೆಸರು ಕಾಳು, ಕಡ್ಡೆಕಾಳು, ಉಳಿಕಾಳು ದಿನ ಅಂಬ್ಲಿ ಹುರಿದ್ಬಿಟ್ಟು ಅಂಬ್ಲಿ ಮಾಡ್ತಾರೆ. ಯಾವ ಕ್ಯಾನ್ಸರು ಕಡಿ ಸಮಸ್ಯೆ ಆಗ್ಬಿಡಿ. ನಡಿ ಸಮಯ ನಾನು ಫೋನ್ ಕೊಡ್ತೀನಿ ನೋಡಿ. ಹೆಸರು ಹೇಳ್ತೀನಿ ವಿಗ್ರಹ.